ಎತ್ತಿಡಿ ಬಿಡ ಫ್ರೀ ಬಿಡು. ಬೋಂಡಕ್ಕೆ ಕಲಸಿಟ್ಟಿದ್ದೀನಿ, ಬೋಂಡ ಬಿಡಬೇಕು ಅಷ್ಟೇ ಗೈಸ್. ಇನ್ನೇನು ಬರ್ತಿದ್ದಾರೆ ನೋಡೋಣ, ಎಲ್ಲ ಬಂದಮೇಲೆ ವಾಂಗಿಬಾತ್ ನಾವು ಈ ಥರ ಮಾಡ್ತಿದ್ದೀವಿ. ವಾಂಗಿಬಾತ್ ಒಬ್ಬೊಬ್ಬರು ಗೊಜ್ಜು ಕಲಸಿ ಎಲ್ಲ ಮಾಡ್ತಾರೆ, ನಮ್ಮಮ್ಮಿ ಈ ಥರ ಫುಲ್ ಬಾತ್ ಪಲಾವ್ ರೀತಿ ಒಂದೇ ಸಲ. Welcome to Kavya Kurvas YouTube channel. Welcome back to my YouTube channel guys. And ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ರಾಯರ್ದು ಪಟ್ಟಾಭಿಷೇಕ, ಎಲ್ಲರೂ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಎಲ್ಲ ಹೋಗ್ತೀವಿ ಇವಾಗ. ಆ್ಯಂಡ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡ್ಬಿಟ್ಟು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ ಗೈಸ್, ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಯಾರೂ ಬೇಜಾರು ಮಾಡ್ಕೊಂಬಿಡಿ, ಯಾವಾಗಲೂ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಆಗ್ತಿಲ್ಲ ಗೈಸ್. ಈ ರೀತಿ ಪಟ್ಟಾಭಿಷೇಕದ ದಿನ ರಾಯರಿಗೆ ಅಲಂಕಾರ ಮಾಡಿದರು. ಆ್ಯಂಡ್ ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಪೊಂಗಲ್ ಮಾಡಿದರು ರಾಯರ ಪಟ್ಟಾಭಿಷೇಕ ದಿನ, ಮತ್ತು ಮಾಮೂಲಿ ಸ್ವೀಟ್ ಕೂಡ ಮಾಡಿದರು. ಹಾಯ್ ಗಾಯ್ಸ್, ನೋಡಿ ನಮ್ಮ ಮಮ್ಮಿ ಇಲ್ಲಿ ಬಟ್ಟೆ ಒಣಗಾಕ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಗೈಸ್. ನೋಡಿ, ವಾಷಿಂಗ್ ಮಿಷಿನ್ ಇರಬೇಕಾದ್ರೆ ಕೈಲಿ ಯಾಕೆ ಒಗಿಬೇಕು ಕೇಳಿ ನಮ್ಮ ಅಪ್ಪನ ನೀವೇ ಹೇಳಿ. ವಾಷಿಂಗ್ ಮಿಷಿನ್ ಇದ್ಮೇಲೆ ಕೈಲೇ ಒಗಿಬೇಕು ಗೈಸ್, ಆರೋಗ್ಯ ಚೆನ್ನಾಗಿರುತ್ತೆ. ಏ ನೋಡಿ ಗೈಸ್, ವಾಷಿಂಗ್ ಮಿಷಿನ್ ಇರ್ಬೇಕಾದ್ರೆ ಕೈಲಿ ಯಾಕೆ ಒಗಿಬೇಕು ಹೇಳಿ. ನಾವಂತೂ ಕೈಲಿ ಒಗಿಯಲ್ಲ. ಅಯ್ಯೋ ನಮ್ಮ ಮಮ್ಮಿ ನೋಡಿ, ಬಿಸಿಲು. ಈಗ ತಾನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಬಟ್ಟೆ ಒಣಗಾಗ್ತೈತೆ ನಮ್ಮ ಮಮ್ಮಿ. ಇವಾಗ ತೊಳೆದು ಪೂಜೆ ಮಾಡೋದೇ 1 ಗಂಟೆ ಆಯಿತು, ಅದಕ್ಕೆ ಇವಾಗ ಒಣಗಾಕಿದ್ದ. ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಪಟ್ಟಾಭಿಷೇಕ ಗೈಸ್. ಏನು ಸಖತ್ತಾಗಿ ಮಾಡಿದ್ರು ಅಲ್ವಾ, ಊಟ ಚೆನ್ನಾಗಿತ್ತು ಗೈಸ್. ಊಟನೂ ಸೂಪರ್ ಆಗಿತ್ತು, ಪ್ರಸಾದನೂ ಚೆನ್ನಾಗಿತ್ತು. ಇಡ್ಲಿ ವಡೆ ಸಾಂಬಾರು ತಿಂದ್ಕೊಂಡು ಬಂದಿದ್ದೀವಿ ಗೈಸ್. ನಮ್ಮ ಮಂಜು 1 ಪ್ಲೇಟ್ ಬಜ್ಜಿ ತಿಂದ್ಬಿಟ್ಲು ಗೈಸ್, ಯಾರಿಗೂ ಒಂಚೂರು ಕೊಡಲಿಲ್ಲ ಗೈಸ್. 1 ಪ್ಲೇಟ್ ಬಜ್ಜಿ ಒಬ್ಬಳೇ ತಿಂದವಳ ಗೈಸ್. ಕೊಟ್ಟರು ಗೈಸ್. ಇದೇನಿದು ಇಷ್ಟೊಂದು ಬ್ಲ್ಯಾಕ್ ಆಗಿತ್ತು, ಕತ್ಲೆ ಕ್ಯಾಮ್ರಾನ ಇದಾಗೋಯ್ತು ಗೈಸ್. ಇವಾಗ ಬಂತು ಗೈಸ್. ಕಿತ್ತಾಡ್ತೈತೆ ನಮ್ಮ ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ನೋಡಿ ಹತ್ರ ಜಗಳ ಮಾಡ್ತೈತೆ. ಏನಕ್ಕೆ ಜಗಳ ಮಾಡ್ತಿದ್ಯಾ? ಅದು ರಾಘವನ್ ಮಠದಲ್ಲಿ ದೀಪಕ್ಕೆ ತಗೊಂಡು ಅವರಿಂದ ಕೈಯಿಂದ ದುಡ್ಡು ಕೊಟ್ರು ನಮಗೆ. ಆ ದುಡ್ಡನ್ನ ಖರ್ಚು ಮಾಡಬಾರ್ದು, ಹಂಗೆ ಇಟ್ಕೋಬೇಕು ಅಂತ ನಂದು. ಎತ್ಕೊಂಬ. ಮತ್ತೆ ಎತ್ಕೊಂಡು ಹೇಳಿದ್ದ ನಿಮ್ಮ ಅಪ್ಪ ಕಿತ್ಕೊಳ್ತು ಅದನ್ನ. ಅಯ್ಯೋ, ನಮ್ಮ ಅಪ್ಪನ ಹತ್ರ ಹೋದ್ರೆ ಬರಲ್ಲ ಗೈಸ್, ಅದು ಕಷ್ಟ ಇಸ್ಕೊಳ್ಳೋವ್ರಿಗೂ. ನಮ್ಮ ಮಮ್ಮಿ ಅದನ್ನು ಖರ್ಚು ಮಾಡಬಾರ್ದು, ಹಂಗೆ ಇಟ್ಕೊಳ್ಳೋಣ ಅಂತ ನಮ್ಮ ಮಮ್ಮಿ ಆಸೆ. ನೋಡಿದ್ರೆ ಅದು ನಮ್ಮ ಡ್ಯಾಡಿ ಎತ್ಕೊಂಡ್ಬಿಟ್ಟೈತೆ. ಕೊಡ್ತಾನೆ ಇಲ್ಲ ಕೇಳಿದ್ರೆ, ಆಮೇಲೆ ಕೊಡ್ತಾರೆ, ಅದು ಈಗ ಕೊಡಲ್ಲ. ನೀನೇನು ಕೊಟ್ಟ? ನೀನು ಪರ್ಸಲ್ಲಿ ಎತ್ಕೊಂಡು ಹಾಕೊಬೇಕು ತಾನೇ ನೀನು. ಅದು ತಟ್ಟೆ ತೊಳಿತಾ ಇದ್ನಲ್ಲ, ಮಮ್ಮಿ ತಟ್ಟೆ ತೊಳಿತಿದ್ದಂತೆ ಪ್ರಸಾದ ತಿಂದ್ಬಿಟ್ಟು.
ಚೆನ್ನಾಗಿತ್ತು ಇವತ್ತು ರಾಘವೇಂದ್ರ ಸ್ವಾಮಿಯವ್ರನ್ನ ದರ್ಶನ ಫುಲ್ಲು ಹೂವಿನ ಅಲಂಕಾರ ಮಾಡಿದರು. ಹೋಗ್ಬಿಟ್ಟು ಬರೋಗಂಟ ಸಾಕಾಯಿತು. ಚೆನ್ನಾಗಿತ್ತು ಮಾತ್ರ ಅಷ್ಟೇ ಗೈಸ್. ಇವತ್ತು ಬ್ಲಡ್ ಚೆಕಪ್ ಇತ್ತು, ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕು. ಶುಗರ್ ಲೆವೆಲ್ಲು, ಬಿ ಪಿ ಲೆವೆಲ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ಬ್ಲಡ್ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡ್ತಾರೆ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಮ್ಮಿ. ನಾನು ಆದರೆ ಬ್ಲಡ್ ತಗೊಳ್ಳೋದನ್ನು ವೀಡಿಯೋ ಮಾಡ್ಕೊತೀನಿ, ನೋಡೋಣ. ತಿಂಡಿ ಎಲ್ಲ ಆಯಿತು, ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಡ್ ಚೆಕಪ್ ಮಾಡ್ಕೊಂಬರೋಣ ಅಂತ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಆದ್ಮೇಲೆ ಮತ್ತೆ ಸಿಗ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಟೆಸ್ಟ್ ಅದು ಇದು ಎಲ್ಲ ಇರುತ್ತೆ, ಮತ್ತು ಸುಸ್ತು ಕೂಡ ಇರುತ್ತೆ. ಜಾಸ್ತಿ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅದು ಟೈಮ್ ಮಾಡಿಕೊಂಡು ನಿಮಗೋಸ್ಕರ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಪಪ್ಸ್ ತಿನ್ಕೊಂಡು ಹೋಗೋಣ ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಪಪ್ಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ವೆಜ್ ಪಪ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಪಪ್ಸ್ ಚೆನ್ನಾಗಿತ್ತು, ಬಟ್ ಜಾಸ್ತಿ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ. ಯಾವಾಗಲಾದ್ರೂ ಒಂದ್ಸಲ ಹೊರಗಡೆ ಬಂದಾಗ ಸ್ವಲ್ಪ ತಿಂತೀನಿ. ಆ್ಯಂಡ್ ಕಾಫಿ ಕುಡಿಬೇಕು ಅಂತ ಕೂಡ ಅನ್ನಿಸ್ತು. ನಾನು ಮಮ್ಮಿ ಅಲ್ಲೇ ಪಕ್ಕದಲ್ಲಿ ಕೆಫೆ ಇತ್ತು, ಸೊ ಕಾಫಿ ಕುಡ್ಕೊಂಡು ಬಂದ್ವಿ. ಕಾಫಿ ಬಿಸ್ಕೆಟ್ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು ಮಾತ್ರ ಕಾಫಿ. ಕುಡಿದ್ವಿ ಗೈಸ್. ಬ್ಯಾಂಗ್ಳೂರಿಂದ ನೆಂಟರು ಬರ್ತಾ ಇದ್ದಾರೆ. ನೆಂಟರು ಅಂದರೆ ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಬಾವ ಎಲ್ಲರೂ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಪೂರ್ತಿ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಇನ್ನೇನಂದರೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಮಾಡಿ ಗೈಸ್. ಈಗ ತಾನೇ ಜಸ್ಟ್ ಸ್ನಾನ ಮಾಡಿದ್ದೀನಿ, ತಲೆ ಒಣಗಕ್ಕೆ ಬಿಟ್ಬಿಟ್ಟಿದ್ದೀನಿ. ಹಾಗೆ ಪೂರ್ತಿ ವಿಡಿಯೋನ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಅವ್ರು ಆನ್ ದ ವೇ ಬರ್ತಾ ಇದ್ದಾರೆ. ನಾನು ನೋಡೋಕ್ಕೆ ಬರ್ತಾಯಿದ್ದೆ ಗೈಸ್. ನೋಡೋಣ ಯಾರು ಬರ್ತಾರೆ ಅಂತ ಎಲ್ಲ ನಿಮಗೆ ಪೂರ್ತಿ ವಿಡಿಯೋ ತೋರಿಸ್ತೀನಿ. ಡೋಂಟ್ ಸ್ಕಿಪ್ ದ ವಿಡಿಯೋ. ಆ್ಯಂಡ್ ಇವಾಗ ತಿಂಡಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀವಿ, ಮತ್ತು ಅದ್ರ ಜೊತೆಗೆ ಬೋಂಡ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನೋಡೋಣ, ಪೂರ್ತಿ ಮಾಡಿದ್ಮೇಲೆ ತೋರಿಸ್ತೀನಿ. ಗೈಸ್ ತಲೆ ಎಲ್ಲ ಹೋಗಿಲ್ಲ ಇನ್ನು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ವಾಂಗಿಬಾತ್ ರೆಡಿ ಆಗಿದೆ ಗೈಸ್. ವಾಂಗಿಬಾತ್ ರೆಡಿ ಆಗಿದೆ, ಜೊತೆಗೆ ಮೊಸರು ಬಜ್ಜಿ ಕೂಡ ನಮ್ಮ ಡ್ಯಾಡಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಬೋಂಡ ಬೇಯಿಸ್ತಾ ಇದ್ದೀನಿ. ಬೋಂಡಕ್ಕೆ ಕಲಸಿಟ್ಟಿದ್ದೀನಿ, ಬೋಂಡ ಬಿಡಬೇಕು ಅಷ್ಟೇ ಗೈಸ್. ಇನ್ನೇನು ಬರ್ತಿದ್ದಾರೆ ನೋಡೋಣ, ಎಲ್ಲ ಬಂದಮೇಲೆ ನೋಡಿದ್ದಾರೆ. ಇರಿ ನಮ್ಮ ಮಮ್ಮಿನ ತೋರಿಸ್ತೀನಿ ನಿಮಗೆ. ಹಾಯ್ ಮಾಡಿ ನೋಡಿ, ಯಾರ್ಯಾರು ಬರ್ತಿದ್ದಾರೆ. ಹಾಯ್, ಬೆಂಗಳೂರಿಂದ ಗೆಸ್ಟ್ ಬರ್ತಾ ಇದ್ದಾರೆ ಗೈಸ್. ಗೆಸ್ಟ್ ಬರ್ತಾ ಇದ್ದಾರೆ ಗೈಸ್. ಇಲ್ಲಿ ನಮ್ಮ ಮಮ್ಮಿ ಏನು ಬರ್ತೈತೆ ನೋಡ್ತೀನಿ. ನಮ್ಮ ಮಮ್ಮಿ ಇಲ್ಲಿ ಹಾಯ್ ಮಾಡು. ಮತ್ತೆ ಯಾರ್ಯಾರು ಬರ್ತಿದ್ದಾರೆ? ನಮ್ಮ ಅಕ್ಕನ ಮಗಳು, ನಮ್ಮ ಅಣ್ಣನ ಮಗಳು, ಅವ್ರ ಮಕ್ಕಳೆಲ್ಲ ಬರ್ತಾರೆ.
ಎಲ್ಲ ಬರ್ತಿದ್ದಾರೆ. ಇವಾಗ ಏನು ಮಾಡಿದ್ದೀವಿ ತಿಂಡಿ? ವಾಂಗಿಬಾತು, ಮೊಸರು ಬಜ್ಜಿ, ಬೋಂಡ. ಈಗ ಬೋಂಡ ಬೇಯಿಸ್ಬೇಕು, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಮಧ್ಯಾಹ್ನ ಅವರಿದ್ದರೆ ಚಿಕನ್ ಮಾಡ್ತೀವಿ. ಮಧ್ಯಾಹ್ನ ಅವರು ಬೇಗ ಹೋಗ್ಬೇಕು ಅಂದರೆ ಗೊತ್ತಿಲ್ಲ, ಇರ್ತೀವಿ ಅಂತಂದರೆ ಚಿಕನ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಗೈಸ್. ಆಯ್ತಕ್ಕ ನಿಮ್ಮದು? ಅಷ್ಟೇ ಗೈಸ್. ಅಷ್ಟೇ. ನೋಡಿ ಎಣ್ಣೆ ಕಾದಿದೆ, ಚೂರು ಹಾಕಿ ನೋಡ್ತೀನಿ. ಕಾದಿದೆ. ಬೋಂಡ ಮಾಡಿಬಿಟ್ರೆ ತಿಂಡಿಗೆ ರೆಡಿ ಆಗುತ್ತೆ. ವಾಂಗಿಬಾತು, ಬೋಂಡ, ಮೊಸರು ಬಜ್ಜಿ ಇಷ್ಟು. ಓಕೆ ಗೈಸ್, ಫುಲ್ಲು ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ವಾಂಗಿಬಾತ್ ನಾವು ಈ ಥರ ಮಾಡ್ತೀವಿ ವಾಂಗಿಬಾತ್. ಒಬ್ಬೊಬ್ಬರು ಗೊಜ್ಜು ಕಲಸಿ ಎಲ್ಲ ಮಾಡ್ತಾರೆ. ನಮ್ಮ ಮಮ್ಮಿ ಈ ಥರ ಫುಲ್ ಬಾತ್ ಹಲಾವ್ ರೀತಿ ಒಂದೇ ಸಲ ವಾಂಗಿಬಾತ್ ಜೊತೆ ಮೊಸರು ಬಜ್ಜಿ ಬ್ಯಾಚಿಂಗ್ ಮಾಡ್ತಿದ್ರೆ ಮಸ್ತಾಗಿರುತ್ತೆ. ಫಿನಿಶ್ ಆಯಿತು ಗೈಸ್. ಕಾವ್ಯ ಹೆಂಗಮ್ಮ ಇದೆಯಾ ನೋಡು, ಹೆಂಗಿದ್ಯಾ ರಕ್ಕ? ನೋಡವ್ವ ಹಿಂಗಿದ್ದೀನಿ. ಹೆಂಗವನೇ ಮಗ? ಚೆನ್ನಾಗಿದ್ದೀರಾ ಬಾವ? ಹಾಂ ಬಾವ ಚೆನ್ನಾಗಿದ್ದೀನಿ. ಹ್ಞೂ ಬಿಸಿನೀರು ತಣ್ಣೀರು ಎತ್ಕೊಬತ್ತೀನಿ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ ಚಿಕ್ಕಪ್ಪ? ಚೆನ್ನಾಗಿದ್ದೀರಾ ಅಕ್ಕ? ಓ ಹೆಂಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀವಿ. ಇವರಿಬ್ರೀಗ ಚೆನ್ನಾಗಿದ್ದೀನಿ ಕಣು. ಚಿಕ್ಕಪ್ಪ ಬೆಂಗಳೂರು ಕಡೆ ಬಂದೇ ಇಲ್ಲ. ಭಾನುವಾರ ಅದಕ್ಕೆ ಎಲ್ಲೂ ಕಡಿಯೋದಿಲ್ಲ. ತುಂಬಿಸ್ಕೊಬಿಟ್ಟು ನೋಡು ನಿಲ್ಸ್ಬಿಟ್ಟಿದ್ರಲ್ಲ. ಇದು ನಮ್ಮ ರೇಖಾ ಅತ್ತಿಗೆ, ಇವರೇ ಬರ್ತೀನಿ. ಇವರೇ ಕವಿತಾ ಅಕ್ಕ. ಕವಿತಾ ಅಕ್ಕ ಬ್ಯಾಂಗ್ಳೂರಿಂದ ಮಕ್ಕಳ ಹೇಳಿದ್ಬಿಟ್ಟಿದ್ದಲ್ವ ಇವಳಿಗೆ ಎಲ್ಲ ಕರ್ಕೊಂಡೋಗಿದ್ದೆ. ಬುಕ್ಗಳು ತಗೊಬಂದವಳೆ. ಹೀಗೆ ನಮ್ಮ ಅಕ್ಕಂದಿರ ಜೊತೆ ಮತ್ತು ಮಕ್ಕಳ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಹರಟೆ ಹೊಡೆದ್ವಿ. ಆ್ಯಂಡ್ ಅವರು ಬೇಗ ಹೊರಡಬೇಕಾಗಿತ್ತು. ಸೊ ಅದಕ್ಕೆ ಮಮ್ಮಿ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಜಾಸ್ತಿ ಇರೋಕ್ಕಾಗಲಿಲ್ಲ, ಮತ್ತು ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿಬಿಟ್ಟು ಬೇಗ ಹೊರಟ್ಬಿಟ್ರು ಗೈಸ್. ಬಟ್ ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ನಮ್ಮ ಅಕ್ಕಂದಿರಿಗೆ. ದಾಳಿಂಬೆ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಮಮ್ಮಿ ಉಯ್ಯಾಲೆ ಆಡ್ತಾ ಇದೆ. ನೆಂಟ್ರೆಲ್ಲ ಬಂದಿದ್ರು, ಮತ್ತು ರಿಟರ್ನ್ ವಾಪಸ್ ಹೋದರು. ಸ್ವಲ್ಪ ಬೇಜಾರು, ಯಾಕಂದರೆ ಎಲ್ಲ ಖಾಲಿ. ಬಂದರೆ ಸ್ವಲ್ಪ ಮನೆ ತುಂಬ್ದಂಗಿರುತ್ತೆ, ಎಲ್ಲ ಹೋಗ್ಬಿಟ್ರೆ ಫುಲ್ ಖಾಲಿ ಖಾಲಿ. ಈಗ ಜಸ್ಟು ದಾಳಿಂಬೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ದೀನಿ ಗೈಸ್. ಅಷ್ಟೇ ಗೈಸ್, ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ.
ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.